ಎಲ್ಲರಿಗೂ ನೋಡಿ, ಈ ಗಿಡದ ಬಗ್ಗೆ ನಾನು ಹೇಳಿದ್ದೆ, ಇದು ಮಹಾಬಿಲ್ವ ಅಂತ. ಇದ್ರ ಬಗ್ಗೆ ಇನ್ನೂ ತುಂಬ ವಿಷಯಗಳು ಹೇಳೋದಿತ್ತು, ನಾನು ಅಲ್ಲಿಗೆ ನಿಲ್ಲಿಸಿದೆ. ಬಟ್ ಆದರೆ ಇನ್ನೊಂದು 2-3 ವಿಷಯ ಜಾಸ್ತಿ ಇದೆ. ಹನ್ನೊಂದು 5 ವಿಚಾರ ಇದ್ರ ಬಗ್ಗೆ ಹಂಚ್ಕೊತೀನಿ. ಯಾಕಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ವಿಡಿಯೋ ಮಾಡೋದ್ರಿಂದ ಎಲ್ಲೆಲ್ಲಿ ಯಾರ್ಯಾರಿಗೆ ಸಿಗುತ್ತೋ ಅವರೇ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನಸ್ಸು ಮಿಡಿತಾ ಇತ್ತು. ಸೊ ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಹೆಸರು ಮತ್ತು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಈಗ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನೋಡಿ. ನಿಮ್ಮ ಕಡೆ ಎಲ್ಲ ಸಿಕ್ಕಿದ್ರೆ ತಾನಾಗೇ ಸಿಕ್ಕಿದ್ರೆ, ನೀವು ಇದನ್ನು ಇವಾಗ ನೋಡಿದ್ದೀರಾ, ತಾನಾಗೇ ನಿಮಗೆ ಸಿಗಬೇಕು. ಆವಾಗ ಇದನ್ನು ಬಳಸ್ಕೊಂಡ್ರೆ ನಾವು ಹೇಳಿದಂಥ ಎಲ್ಲ ವಿಚಾರ ಕೂಡ ನಡೆಯುತ್ತೆ. ಇದಕ್ಕೆ 100% ನಿಜ ಆಯಿತಾ. ಎಲ್ಲರಿಗೂ ನಮಸ್ತೆ, ಶ್ರೀ ಕೃಷ್ಣಾರ್ಪಣಮಸ್ತು. ನಾನು ಮಹಾಬಿಲ್ವದ ವಿಡಿಯೋನ ಮೊನ್ನೆ ಬಿಟ್ಟಿದ್ದೆ. ಅದರಲ್ಲಿ ಇನ್ನೂ ಕೆಲವು ವಿಚಾರ ಹೇಳಬೇಕು ಅಂತ ಅನ್ನಿಸ್ತು. ಆಮೇಲೆ ಬೇಡ ಅಂತ ಸುಮ್ಮನೆ ಆದೆ. ಬಟ್ ಯಾಕೋ ಮನಸ್ಸು ಕೇಳಿಲ್ಲ. ಪರಮೇಶ್ವರ ನೀನು ಹೇಳೋ ಇದನ್ನು ಅಂತ ನನಗೆ ಸೂಚನೆ ಕೊಟ್ಟರು. ಅದಕ್ಕೆ ನಿಮ್ಗೆ ಹೇಳ್ತಾಯಿದ್ದೀನಿ. ಇದು ಮಹಾಬಿಲ್ವ. ಈ ಮಹಾಬಿಲ್ವಕ್ಕೆ ಮತ್ತೊಂದು ಹೆಸರೇ 1000 ಕಣ್ಣಿನ ಬಿಲ್ವ ಅಂತ. ಯಾರು ಹೇಳ್ದಿರೋವಂಥ ವಿಚಾರ, ಯಾರು ತೋರಿಸ್ತಿರೋವಂಥ ವಿಚಾರ ತೋರಿಸ್ತೀನಿ ನೋಡಿ. ಸರ್ವೇಂದ್ರಿಯಾನಾಂ ನಯನಂ ಪ್ರಧಾನಂ. ಕಣ್ಣಿನ ಸರ್ವ ಸಮಸ್ಯೆಗೂ ಇದನ್ನು ಔಷಧಿಯಾಗಿ ಬಳಸ್ಬೋದು. ಕಾಣಿಸ್ತಾ ಇದೆಯಾ ನಿಮಗೆ? ಒಂದು ಎಲೆಯಲ್ಲಿ ಎಷ್ಟು ಕಣ್ಣಿದೆ, ಆ ರೀತಿ ಇದರಲ್ಲಿ 18 ದಳದಲ್ಲೂ 1000 ಕಣ್ಣುಗಳು ತೆರೆದುಕೊಳ್ಳುತ್ತೆ. ಇದರಲ್ಲಿ ಔಷಧಿ ಗುಣ ತುಂಬ ಇದೆ. ತಾಂತ್ರಿಕವಾಗಿ ಒಂದು ಮಾತ್ರ ನಾನು ಹೇಳಿದ್ದೆ, ತುಂಬ ಔಷಧಿ ಗುಣಗಳಿದೆ. ಮತ್ತು ಎಂಥ ಶತ್ರು ಆದರೂ ಕೂಡ ನಿರ್ನಾಮ ಮಾಡುವಂಥ ಶಕ್ತಿ ಇದರಲ್ಲಿ ಅದ್ಭುತವಾಗಿ ಅಡಗಿದೆ. ಯಾರು ಇಲ್ಲ ಸಲ್ಲದ ಆರೋಪಗಳು ನಮ್ಮ ಮೇಲೆ ಹೇಳಿ ತಂದಿಕ್ಕಿ ತಮಾಷೆ ನೋಡಿ ನಮ್ಮ ಏನು ಒಂದು ಗೌರವ ಇರುತ್ತೋ ಅದಕ್ಕೆ ಚ್ಯುತಿ ತರ್ತಾರೋ ಅಂಥವ್ರನ್ನ ಮೂಲೆ ಗುಂಪು ಮಾಡ್ಬೋದು. ಶಿವನ 3ನೇ ಕಣ್ಣು ಅಂದರೆ ಸುಮ್ಮನೆ ಅಲ್ಲ. ಅದರಲ್ಲೂ 1000 ಕಣ್ಣಿನ ಶಿವನ ಪ್ರತಿರೂಪ ಅಂದರೆ ಇದೆ. ನಿಮಗೆಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಹೇಗಿದೆ? ತಾಂತ್ರಿಕದಲ್ಲಿ ಶಾಂಭವಿ ಮಂತ್ರದಿಂದ ಇದನ್ನು ಸಿದ್ಧಿಸ್ಕೊಬೇಕು. ಅದು 1,00,000 ಮಂತ್ರ ಜಪ ಆಗಿರಬೇಕು, ಇಲ್ಲಾಂದರೆ ಆಗಲ್ಲ. ಆರೋಗ್ಯದ ಪರವಾಗಿ ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಬೋದು ಸಿಕ್ಕಿದ್ರೆ. ಕಣ್ಣು ಪೊರೆ ಇರುತ್ತೆ, ರೆಟಿನಾ ಪ್ರಾಬ್ಲಮ್ ಇರುತ್ತೆ, ಕಣ್ಣು ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ. ಅಂಥವರು ಏನು ಮಾಡಬೇಕು ಅಂದರೆ, ಅವರಿಗೆ ಶುಗರ್ ಇತ್ತು ಅಂದರೆ ಅಕಸ್ಮಾತ್ ಆಪ್ರೇಷನ್ನು ಮಾಡಲ್ಲ. ಅದೇ ಸಮಸ್ಯೆ, ಶುಗರ್ ಕಮ್ಮಿ ಮಾಡ್ಕೊಳ್ಳಿ, ಶುಗರ್ 120 ಮಾಡ್ಕೊಳ್ಳಿ, 115 ಮಾಡ್ಕೊಳ್ಳಿ, ಆಪ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಆಪ್ರೇಷನ್ ಇಲ್ದಿರನೇ ಈ ಎಲೆಗಳನ್ನ ಬಳಸಿ ಕಣ್ಣಿಗೆ ಡ್ರಾಪ್ಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಕಣ್ಣಿನ ಪೊರೆ, ರೆಟಿನಾ ಸಮಸ್ಯೆಗಳು, ಅಲ್ಲಿ ನರ ದೌರ್ಬಲ್ಯ ಇರುವಂಥ ಸಮಸ್ಯೆಗಳನ್ನೆಲ್ಲ ಇದು ಅದ್ಭುತವಾಗಿ ಸರಿಪಡಿಸುತ್ತೆ. ಬರೀ ಒಂದೇ ತೊಟ್ಟು ಹನಿ, ಬೆಳಿಗ್ಗೆ ಒಂದು ತೊಟ್ಟು, ರಾತ್ರಿ ಒಂದು ತೊಟ್ಟು, ಇದನ್ನು ರೆಡಿ ಮಾಡ್ಕೊಳ್ಳೋವಂಥದ್ದು. ಇದು ತುಂಬ ಪ್ರೋಸೆಸ್ ಇರುತ್ತೆ. ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ರೆಡಿ ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ, ನಾವು ಶ್ರೀಶೈಲಂಗೆ ಹೋಗೋದಿದೆ. ಶ್ರೀಶೈಲಮಲ್ಲಿ ಆ ಭಗವಂತನ ಪಾದಗಳಿಗೆ ಅರ್ಪಿಸಿ ತೊಗೊಂಬರೋವಂಥ ವಿಚಾರ ಇದೆ. ಅದು ಮುಂದೆ ಬರೋ ದಿನಗಳಲ್ಲಿ ನಾವು ಮಾಡಿ ಅದನ್ನು ಸಾರ್ವಜನಿಕರಿಗೆ ತಲುಪಿಸ್ತೀವಿ ಅಂತ ಈ ಮೂಲಕ ಹೇಳ್ತಾಯಿದ್ದೀನಿ. ಇದೇ 1000 ಕಣ್ಣುಗಳು ಉಳ್ಳ ಮಹಾಬಿಲ್ವ. ಈ ಬಿಲ್ವಕ್ಕೆ ಇರೋ ಶಕ್ತಿ ಅಂತಿಂಥದ್ದಲ್ಲ. ಇದರ ಶಕ್ತಿನ ಒಂದೊಂದೇ ಹೇಳಬೇಕು ಅಂದರೆ ತುಂಬ ಕಷ್ಟ ಇದೆ. ಮೊನ್ನೆ ಹೇಳಿದಾಗೆ ಕೆಟ್ಟ ಚಟಗಳು ಅದೆಲ್ಲ ತೆಗೆಯುತ್ತೆ, ಒಳ್ಳೆಯ ಏಕಾಗ್ರತೆ ಕೊಡುತ್ತೆ. ವಿದ್ಯಾವಂತರಿಗೆ ವಿದ್ಯೆ, ಕೆಲಸ ಮಾಡೋರಿಗೆ ಕೆಲಸ, ಮಾಟ ಮಂತ್ರದಿಂದ ಗುರಿಯಾಗಿರೋರಿಗೆ ಅದರಿಂದ ಬಿಡುಗಡೆ, ಶತ್ರುಗಳಿಂದ ಬಿಡುಗಡೆ. ಅವ್ರಿಗೆಲ್ಲ ಉರಿ ಎತ್ಕೊಂಡ್ಬಿಡುತ್ತೆ ಶತ್ರುಗಳಿಗೆಲ್ಲ. ಯಾರೇ ಇರಲಿ, ಯಾವುದ್ರಲ್ಲಾದರೂ ಇರಲಿ, ಸದ್ಯ ನಮಗೆ ಯಾರೂ ಇಲ್ಲ. ನಾವು ಹೇಳ್ತಾಯಿದ್ದೀವಿ ಅಷ್ಟೇ. ಯಾರು ಗೊತ್ತಾ ಶತ್ರು? ಅವರ ಮನಸ್ಸೇ ಅವ್ರಿಗೆ ಶತ್ರು ಆಗೋಗುತ್ತೆ. ಅವರು ಮಾಡಿರೋ ಪ್ರತಿ ಕೆಲಸನೂ ಅವರಿಗೆ ತಪ್ಪು ಅನ್ನೋ ಥರ ಆಗೋಗುತ್ತೆ. ಆ ಥರ ಎಲ್ಲ ಕೆಲಸ ಇದು ಕೊಡುತ್ತೆ. ಅಂಥ ಅದ್ಭುತ. ಅದು ಸತ್ಯ ಇದ್ದರೆ ಮಾತ್ರ, ಇಲ್ಲ ಅಂದರೆ ಕಷ್ಟ. ಇಲ್ಲ ಅಂದರೆ ಎಲ್ಲ ರಿವರ್ಸ್ ಆಗಿ ಕೂತ್ಕೊಳ್ಳುತ್ತೆ. ಯಾರ ಹತ್ರ ಆಟ ಆಡಿದ್ರು ಶಿವನ ಹತ್ರ ಆಟ ಆಡೋಂಗಿಲ್ಲ. ಇದು ಶಿವನ 3ನೇ ಕಣ್ಣಿನ ಪ್ರತಿರೂಪ. ಇದರಲ್ಲಿ ಒಂದು ಕಣ್ಣಲ್ಲ, 1000 ಕಣ್ಣಿರುತ್ತೆ. ಎಲ್ಲರ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರ
ಏನು ಭಯ ಬೀಳ್ತಾರೆ. ಮಾಟ ಮಂತ್ರ ಭೂತ ಪ್ರೇತ ಪಿಚಾಚಿ ಯಾವುದೂ ನಡೆಯಲ್ಲ ಇದ್ರ ಮುಂದೆ. ಆದರೆ ಸಿದ್ಧಿಸ್ಕೊಂಡು ಮಾಡ್ಕೊಳೋದು ಮಾತ್ರ ಕೆಲಸಕ್ಕೆ ಬರುತ್ತೆ. ಸುಮ್ಮನೆ ತೋರಿಸಿದ್ನ ಎತ್ಕೊಂಡೋಗಿ ಏನಾದರೂ ಮಾಡ್ಕೊತೀವಿ ಅಂದರೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಇನ್ನೂ ಕೆಲವು ವೀಡಿಯೋಗಳು ಮಾಡೋದಿದೆ, ಮುಂದೆ ಬರೋ ದಿವಸದಲ್ಲಿ ಮಾಡೋಣ. ಮತ್ತೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ರೀತಿ ಸಿಕ್ಕಿದ್ರೆ ಬಳಸ್ಕೊಳ್ಳಿ. ಶ್ರೀ ಕೃಷ್ಣಾರ್ಪಣ ಮಸ್ತು.